2 minutes. ಹೇಳಪ್ಪ. ಕೇಳಿಸ್ತಾ ಇಲ್ಲ ಮಗು? ಮೈಕ್ ಆನ್ ಮಾಡ್ಕೊಳಪ್ಪ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ರಿಹಾನ್ ಅಂತ. ಸೊ ಇವಾಗ ಬೆಂಗಳೂರನ್ನು ಕೂಡ ನೀವು ಗಿಡ ಮರಗಳನ್ನು ಬೆಳೆಸಕ್ಕೆ ಪ್ರಯತ್ನಿಸಿದ್ದೀರಾ. ಅದೇ ತರ ನನ್ನ ಒಂದು ಪ್ರಶ್ನೆ ಏನಂದ್ರೆ, ಇವಾಗ ಯೆಲ್ಲೋ ಲೈನ್ ಮೆಟ್ರೋ ಮತ್ತೆ ಪಿಂಕ್ ಲೈನ್ ಮೆಟ್ರೋನ ಮಾಡಿದ್ದೀರಾ, ಅಲ್ಲಿ ಸಾವಿರಾರು ಮರಗಳಿತ್ತು, ಅದನ್ನೆಲ್ಲ ಕತ್ತರಿಸಿದ್ದೀರಾ. ಈಗ ನೀವು ಸರ್ಕಾರದ ಕಡೆಯಿಂದ ಇನ್ನ ಆ ಗಿಡ ಮರಗಳನ್ನು ಬೆಳೆಸಲು ಕ್ರಮವನ್ನ ತಗೊಂತೀರಾ ಅನ್ನೋ ಪ್ರಶ್ನೆ ಇದೆ. ನೋಡಿ, ಈಗ ನಮ್ಮ ಸರ್ಕಾರ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ನಮ್ಮ ಸರ್ಕಾರ ಈ ಜವಾಬ್ದಾರಿ ಬಂದ ಮೇಲೆ ಈ ಸಸಿ ನೆಡುವಂತ ಕಾರ್ಯಕ್ರಮನ ನಾವು ಪ್ರತಿ ಶಾಲೆಗೂ ಕೂಡ ಒಂದೊಂದು ಏರಿಯಾನ ದತ್ತು ಕೊಡ್ತಾ ಇದ್ದೇವೆ. ನಿಮಗೂ ಕೂಡ ಒಂದೊಂದು ಗಿಡ ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ನೆಡಲಿಕ್ಕೆ ಒಂದು ಕಾರ್ಯಕ್ರಮ ರೂಪಿಸಿದ್ದೇವೆ. ಸೊ ಇಡೀ ರಾಜ್ಯದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಆ ಏರಿಯಾಗಳನ್ನ ಈ ಗಿಡ ಮರಗಳನ್ನ ನೆಡೆದು ಈ ಹಸಿರನ್ನ ಕಾಪಾಡಬೇಕು. ಹಸಿರೇ ನಮ್ಮ ಉಸಿರು, ಈ ಹಸಿರು ಇರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆಲಿ ನಮ್ಮ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಈಗಾಗಲೇ ಅಗ್ರಿಮೆಂಟ್ಗಳನ್ನ ಮಾಡ್ತಾ ಇದೆ. ಕನಿಷ್ಠ 1 ಲಕ್ಷ ಸಸಿಗಳನ್ನ ನಾವು ಪ್ರತಿ ವರ್ಷ ಕೂಡ ನಿಮ್ಮ ಶಾಲೆಗಳಿಗೆ ಹಂಚ್ತಾ ಇದ್ದೇವೆ. ನಿಮ್ಮ ಏರಿಯಾಲಿ ನೀವು ಇದನ್ನ ಅಳವಡಿಸ್ಕೊಡಿ, ನಿಮ್ಮ ಹೆಸರು ಹಾಕೊಳ್ಳಿ. ನಿಮ್ಮ ಮಕ್ಕಳನ್ನ ಕಾಪಾಡ್ದಂಗೆ ನಿಮ್ಮ ಮನೆ ಒಳಗಡೆ ನಿಮ್ಮ ಗಾರ್ಡನ್ ಇಲ್ಲದೆ ಇರ್ಬೋದು, ಆ ಗಿಡಕ್ಕೆ ನೀವೇ ಹೆಸರು ಹಾಕೊಂಡು ನೀವೇ ಕಾಪಾಡ್ಕೊಂಡು ಹೋಗುವಂತ ಕೆಲಸ ತಾವು ಮಾಡಬೇಕು. ಅದಕ್ಕೆ ನಾವು ಬದ್ಧಾಗಿದ್ದೇವೆ. ಬಹಳ ಸಂತೋಷ, ಒಳ್ಳೆ ಪ್ರಶ್ನೆ ಕೇಳಿದ್ಯೆ. ಈ ಪ್ರಶ್ನೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಸಿಗ್ತಾ ಇದೆ. ನಿನಗೆ, ನಿಮ್ಮ ಸಂಸ್ಥೆಗೆ ನನ್ನ ಅಭಿನಂದನೆಗಳು, ಸರ್ಕಾರ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ಈಗ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನೀವು ಬಹಳ ಉತ್ತಮವಾದಂತ ಪ್ರಶ್ನೆಗಳನ್ನ ಕೇಳಿದ್ದೀರಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.